ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯುಜಿಸಿ ನೀಟ್ ಅಕ್ರಮ ಪ್ರಕರಣದ ಚಾರ್ಜ್ ಶೀಟ್ ಕೊನೆಗೂ ಸಲ್ಲಿಕೆ ಆಗ್ತಾ ಇದೆ. ಪರೀಕ್ಷಾ ಹಗರಣದ ತನಿಖೆ ಮುಗಿಸಿರುವಂತಹ ಸಿಬಿಐ ಇವತ್ತು ಸುಪ್ರೀಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ. ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಿಸಿ ಈಗಾಗಲೇ 40 ಆರೋಪಿಗಳನ್ನು ಸಿಬಿಐ ಬಂಧಿಸಿ ವಿಚಾರಣೆಯನ್ನು ನಡೆಸಿದೆ. 13 ಆರೋಪಿಗಳನ್ನು ಉಲ್ಲೇಖಿಸಿ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾ ಇದೆ. ಇನ್ನು ಬಿಹಾರ ಪೊಲೀಸರಿಂದ 15 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಕ್ನೋಗೆ ಇತ್ತೀಚೆಗೆ ಭೇಟಿ ಕೊಟ್ಟಿದ್ದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸುಲ್ತಾನ್ಪುರದ ಚಮ್ಮಾರರೊಬ್ಬರ ಅಂಗಡಿಯಲ್ಲಿ ಚಪ್ಪಲಿಯನ್ನ ಹೊಂದಿದ್ರು. ಇದೀಗ ಅವರು ಹೊಲಿದ ಚಪ್ಪಲಿಗೆ ಭಾರೀ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಎಷ್ಟರ ಮಟ್ಟಿಗಂದ್ರೆ ಚಪ್ಪಲಿಯನ್ನ 10 ಲಕ್ಷ ರೂಪಾಯಿಗೆ ಕೇಳ್ತಾ ಇದ್ದಾರಂತೆ. ಈ ಬಗ್ಗೆ ಅಂಗಡಿಯ ಮಾಲೀಕ ರಾಮ್ ಚೇತ್ ಹೇಳಿದ್ದಾರೆ. ಆದ್ರೆ ನಾನು ಅವರ ಹಣವನ್ನ ನಿರಾಕರಿಸಿದ್ದೀನಿ. ನಾನು ಈ ಚಪ್ಪಲಿಗಳನ್ನ ಯಾರಿಗೂ ಕೊಡೋದಿಲ್ಲ. ನಾನಿದಕ್ಕೆ ಫ್ರೇಮ್ ಹಾಕಿ ಅಂಗಡಿಯಲ್ಲಿ ಸಂರಕ್ಷಿಸಿ ಇಡ್ತೀನಿ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಣ ರಂಗೇರ್ತಾ ಇದೆ. ದಿನೇ ದಿನೇ ಚುನಾವಣಾ ಪ್ರಚಾರ ಹೆಚ್ಚಾಗ್ತಿದ್ದು ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ವಿರುದ್ಧ ವಾಕ್ಸಮರ ಕೂಡ ಜೋರಾಗ್ತಾ ಇದೆ. ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವಂತಹ ಕಮಲಾ ಹ್ಯಾರಿಸ್ ವಿರುದ್ಧ ಜನಾಂಗೀಯ ನಿಂದನೆಯನ್ನ ಟ್ರಂಪ್ ಮಾಡಿರುವಂತದ್ದು. ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಆಗುವವರೆಗೂ ಭಾರತ ಅಮೆರಿಕ ಮೂಲವನ್ನ ಒತ್ತಿ ಹೇಳ್ತಿದ್ದ ಕಮಲಾ ಹ್ಯಾರಿಸ್ ಈಗ ಇದ್ದಕ್ಕಿದ್ದಂತೆ ಕಪ್ಪು ವರ್ಣೀಯರು ಅಂತ ಹೇಳ್ತಿದ್ದಾರೆ ಎನ್ನುವ ಮೂಲಕ ಜನಾಂಗೀಯ ನಿಂದನೆಯನ್ನ ಮಾಡಿದ್ದಾರೆ. ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಅಲ್ಲಿ ಭಾರತೀಯ ಅಥ್ಲೀಟ್ಗಳ ಪದಕ ಬೇಟೆ ಮುಂದುವರೆದಿದ್ದು ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ಬಂದಿದೆ. 50 ಮೀಟರ್ ಶೂಟಿಂಗ್ ವಿಭಾಗದಲ್ಲಿ ಸ್ವಪ್ನಿಲ್ ಕುಸಲೆ ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಈ ಮೂಲಕ ಭಾರತ 3ನೇ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದೆ. ಸ್ವಪ್ನಿಲ್ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ, ಸಚಿವ ಅನುರಾಗ್ ಠಾಕೂರ್, ರಾಜನಾಥ್ ಸಿಂಗ್, ಅಮಿತ್ ಶಾ ಸೇರಿದಂತೆ ಅನೇಕ ನಾಯಕರು ಶುಭ ಹಾರೈಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ 1 ಕೋಟಿ ಬಹುಮಾನವನ್ನು ಘೋಷಣೆ ಮಾಡಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಹೊಸದೊಂದು ವಿವಾದ ಸದ್ದು ಮಾಡ್ತಾ ಇದೆ. ಮಹಿಳಾ ಬಾಕ್ಸರ್ ಜೊತೆ ಜೈವಿಕ ಪುರುಷ ಬಾಕ್ಸರ್ ಸೆಣಸಾಡಿದ್ದು ವಿವಾದಕ್ಕೆ ಕಾರಣವಾಗಿರುವಂತದ್ದು. ಮಹಿಳೆಯರ 66 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಅಲ್ಜೇರಿಯಾದ ಖೆಲೀಫ್ ಇಟಲಿಯ ಕ್ಯಾರಿನಿ ವಿರುದ್ಧ ಸೆಣಸಿದ್ದು ಕ್ಯಾರಿನಿ ಮೂಗಿಗೆ ಪಂಚ್ ಕೊಟ್ಟಿದ್ರು. ಕ್ಯಾರಿನಿ ಮನವಿಯಂತೆ ಕೇವಲ 46 ಸೆಕೆಂಡ್ನಲ್ಲಿ ಪಂದ್ಯ ರದ್ದು ಮಾಡಿ ಖೆಲೀಫ್ ಅವರನ್ನ ವಿಜಯಿ ಅಂತ ಘೋಷಣೆ ಮಾಡಲಾಯಿತು. ಪುರುಷ ಬಾಕ್ಸರ್ನೊಂದಿಗೆ ಪಂದ್ಯ ಆಯೋಜಿಸಿದ್ದಕ್ಕೆ ಕ್ಯಾರಿನಿ ಬೇಸರವನ್ನು ಹೊರಹಾಕಿದ್ದಾರೆ. ಇಟಲಿ ಪ್ರಧಾನಿ ಮೆಲೋನಿ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿ ನೋಡ್ತಾ ಹೋಗೋಣ. ಬ್ರೇಕ್ ಆದ್ಮೇಲೆ ಹಾಗೂ ಪ್ರಿಯಾಂಕಾ ಗಾಂಧಿ ವಯನಾಡಿನ ಚೋರಲ್ಮಲಾಗೆ ಭೇಟಿ ನೀಡಿದ್ದಾರೆ. ಭೂಕುಸಿತದ ಸ್ಥಳದಲ್ಲಿ ರಾಹುಲ್ ಅವಲೋಕನ ನಡೆಸಿದ್ದಾರೆ. ಜನರು ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು ನಿರಾಶ್ರಿತರ ಶಿಬಿರಕ್ಕೂ ಕೂಡ ತೆರಳಿದ ರಾಹುಲ್ ಗಾಂಧಿ ಘಟನೆಯಲ್ಲಿ ಮಡಿದವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಚೋರಲ್ಮಲ ಅಕ್ಷರಶಃ ಸಂಪೂರ್ಣ ನಾಶವಾಗಿದೆ. ಎಲ್ಲಿ ನೋಡಿದ್ರೂ ಕುಸಿದ ಮನೆಗಳು, ನೀರು ಕಾಣಿಸ್ತಾ ಇದೆ. ದುರಂತ ಚೋರಲ್ಮಲದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಸದ್ಯ ಚೋರಲ್ಮಲದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇವತ್ತು ಕೂಡ ಭಾರತದ ಕ್ರೀಡಾಪಟುಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪುರುಷರ ವೈಯಕ್ತಿಕ ವಿಭಾಗದ ಗಾಲ್ಫ್, ಗ್ರೂಪ್ ಹಂತದ ಮಹಿಳೆಯರ 25 ಮೀಟರ್ ಪಿಸ್ತೂಲ್ನ ಅರ್ಹತಾ ಸುತ್ತು, ಆರ್ಚರಿ ಮಿಕ್ಸೆಡ್ ಡಬಲ್ಸ್, ಪುರುಷರ ರೋಯಿಂಗ್, ಮಹಿಳೆಯರ ವಿಭಾಗದ ಜುಡೋ, ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಪಂದ್ಯ, ಪುರುಷರ ಶಾಟ್ಪುಟ್ ಅರ್ಹತಾ ಸುತ್ತು ಹಾಗೂ ಹಾಕಿಯಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಭಾರತಕ್ಕೆ ಡಬಲ್ ಶಾಕ್ ಎದುರಾಗಿದೆ. ಪದಕ ಗೆಲ್ಲುವಂತಹ ಹಾಟ್ ಫೇವರೇಟ್ ಅಂತ ಗುರುತಿಸಿಕೊಂಡಿದ್ದ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು 16ನೇ ರೌಂಡ್ಸ್ನಲ್ಲಿ ಚೀನಾದ ಹಿ ಬಿಂಗ್ ಜಿಯಾವೋ ವಿರುದ್ಧ ಸೋಲನ್ನು ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಇತ್ತ ಪುರುಷರ ಡಬಲ್ಸ್ನಲ್ಲಿ ಭರವಸೆ ಮೂಡಿಸಿದ್ದ ಸಾತ್ವಿಕ್ ಚಿರಾಗ್ ಜೋಡಿಯು ಮಲೇಷ್ಯಾ ವಿರುದ್ಧ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ನು ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದೆ. ಸದ್ಯ ಬ್ಯಾಡ್ಮಿಂಟನ್ನಲ್ಲಿ ಲಕ್ಷ್ಯ ಸೇನ್ ಮಾತ್ರ ಉಳ್ಕೊಂಡಿದ್ದು ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ಟೈಪೆಯ ಚೌ ಟಿಯನ್ ಚೆನ್ ಅವರನ್ನ